ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಒನ್ ಡೇ ಅಷ್ಟೇ. ಈಗ ಒಂದು ಕಾಲ್ಪನಿಕ ಕತೆಗೆ ದೃಶ್ಯ ರೂಪ ಕೊಡೋದು ತುಂಬಾ ಈಸಿ ಆಗಿರ್ತಕ್ಕಂಥದ್ದು. ಒಂದಷ್ಟು ನೈಜ ಘಟನೆ ಆಧಾರಿತ ಇನ್ಸಿಡೆಂಟ್ಗಳನ್ನ ಇಟ್ಕೊಂಡು ಕತೆ ಮಾಡಬೇಕು ಅಂತಂದಾಗ ತುಂಬಾ ಜಾಗರೂಕವಾಗಿ ಕತೆನ ಕಟ್ಟಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಲವ ಅವರ ಎಫರ್ಟ್, ಅವರ ಚಾಕಚಕ್ಯತೆ ಎಷ್ಟು ಶಾರ್ಪ್ ಆಗಿದೆ ಈ ಸಿನಿಮಾ. ಇಲ್ಲ, ಅವರು ಕಾಲ್ಪನಿಕ ಕತೆ ಇದು. ಓಕೆ, ಡೈರೆಕ್ಟರ್ ಕಾಲ್ಪನಿಕ ಕತೆ ಇದು. ಅವರು ಎಷ್ಟು ಲೀಗಲಿ ಸ್ಟ್ರಾಂಗ್ ಇದ್ದಾರೆ ಅಂತಂದ್ರೆ, ಎಷ್ಟು ಲೀಗಲಿ ಸ್ಟ್ರಾಂಗ್ ಇದ್ದಾರೆ ಅಂತ ಹೇಳಿದ್ರೆ ಅವ್ರಿಗೆ ಕರೆಕ್ಟಾಗಿ ಗೊತ್ತು ಏನ್ ಮಾಡ್ಬೇಕು ಏನ್ ಮಾಡಬಾರ್ದು. ನಾಳೆ ದಿನ ಈ ಬಾಸ್ ಅಂತ ಟೈಟಲ್ ಬರೀ ಇಟ್ಬಿಟ್ಟಿದೀವಿ, ನಾಳೆ ದಿವಸ ಏನ್ ಪ್ರಾಬ್ಲಮ್ ಆದ್ರೆ ಹೆಂಗೆ ಇದನ್ನ ಇದು ಮ್ಯಾನೇಜ್ ಮಾಡ್ಬೇಕು ಅಂತ ಎಲ್ಲ ಚೆನ್ನಾಗಿ ಗೊತ್ತು. ಸೊ ಅದು ನೀಟಾಗಿ ಮಾಡ್ಕೊಂಬಂತೀವಿ. ಮತ್ತೆ ಸರ್ ಆನೆಸ್ಟ್ ಆಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಇವಾಗ ಬೇರೆಯವ್ರದ್ದು ಪರ್ಸನಲ್ ಲೈಫನ್ನ ಅಥವಾ ಬೇರೆ ಅವ್ರ ಇದನ್ನ ಮಾಡ್ಬಿಟ್ಟು ಕೆಟ್ಟಾಗ ನಾವು ತೋರಿಸ್ಬಿಟ್ಟು ಅದರಿಂದ ದುಡ್ಡು ಸಂಪಾದನೆ ಮಾಡೋಂಥ ನಮ್ಗೆ ಏನಿದೆ ಸರ್ ಅಲ್ವಾ? ಕೈಲಾದ್ರೆ ಒಳ್ಳೇದು ಮಾಡ್ಬೇಕು, ಇಲ್ಲ ಸೈಲೆಂಟ್ ಆಗಿರ್ಬೇಕು. ಅದು ನಮ್ಮ ಪಾಲಿಸಿ. ನಾವು ಯಾವುದೇ ಕಾರಣಕ್ಕೂ ಯಾರಿಗೂ ಕೆಟ್ಟದ್ದು ಮಾಡೋದಕ್ಕೆ ಪ್ರಯತ್ನನೂ ಮಾಡಿಲ್ಲ, ಮುಂದಕ್ಕೆ ಮಾಡೋದು ಇಲ್ಲ. ಇಲ್ಲ, ನಿಮ್ ಇಂಟೆನ್ಷನ್ ಇಂಟ್ಯೂಷನ್ ಎರಡೂ ತುಂಬಾ ಚೆನ್ನಾಗಿದೆ. ಸೊ ಒಳ್ಳೇದಾಗಬೇಕು ಅಂತ ನಾನು ಬಯಸ್ತೀನಿ. ಇದ್ರ ಹೊರತಾಗಿ ನಿಮ್ಗೆ ಇದೆಲ್ಲ ನೋಡಿದ ಮೇಲೆ ಎಲ್ಲೋ ಒಂದು ಪಾಯಿಂಟ್ ಅಲ್ಲಿ ಇಷ್ಟೆಲ್ಲ ಯಾಕಪ್ಪ ಟೆನ್ಷನ್, ಈ ಸಿನಿಮಾ ಎಲ್ಲ ಬೇಡವೇ ಬೇಡ, ಚಿತ್ರರಂಗದ ಸವಾಸನೆ ಬೇಡ ಅಂತ ಅನ್ಸಿದ್ದುಂಟ ಒಂದ್ ಮೂಮೆಂಟ್ ಅಲ್ಲಿ? ಅಲ್ಲ, ನನಗೆ ಇವಾಗ ನಡೀತಾರ ಪ್ರೋಗ್ರೆಸ್ಗಳು ನೋಡಿದ್ರೆ ಹಂಗ ಅನ್ಸುತ್ತೆ. ಯಾಕೆ ಅಂತ ಹೇಳಿದ್ರೆ, ನೀವು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಪ್ರಮೋಷನ್ ಮಾಡೋ ಅಂತ ರೀತಿನೇ ಬೇರೆ ತರ ಇತ್ತು. ಹೌದು, ಇವಾಗ ಮಾಡೋ ಅಂತ ರೀತಿನೇ ಬೇರೆ ತರ ಇದೆ. ನನಗೆ ಅದನ್ನ ಅಕ್ಸೆಪ್ಟ್ ಮಾಡ್ಕೊಬೇಕು, ಡಿನೈ ಮಾಡ್ಬೇಕು ಅಂತ ಒಂದೂ ಗೊತ್ತಾಗ್ತಾ ಇಲ್ಲ. ಸಿನಿಮಾ ಮಾಡೋದು ಇನ್ಫ್ಯಾಕ್ಟ್ ಬಹಳ ಈಸಿ. ಪ್ರಮೋಷನ್ ಮಾಡೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕೆ ಹಾಕೋ ಅಷ್ಟು 2 ಎಫರ್ಟ್ ಎಕ್ಸ್ಟ್ರಾ ಎಫರ್ಟ್ ಇಲ್ಲಿ ಹಾಕ್ಬೇಕು. ಹೌದು, ಯಾವ ರೀತಿ ಅಂದ್ರೆ ಸಿನಿಮಾ ಪ್ರಮೋಷನ್ ಅನ್ನೋದೇ ದೊಡ್ಡ ಗಿಮಿಕ್. ಹೌದು, ಅದನ್ನ ಹೆಂಗೆ ರೀಚ್ ಮಾಡೋದು ಜನಗಳಿಗೆ ಅನ್ನೋದೇ ಒಂದು ದೊಡ್ಡ ಕ್ವಶನ್ ಮಾರ್ಕು. ನಾನು ಇದನ್ನ ಮಾಡಿದ್ರೆ ರೀಚ್ ಆಗ್ತಾ ಇದ್ಯಾ, ಅದನ್ನ ಮಾಡಿದ್ರೆ ರೀಚ್ ಆಗುತ್ತಾ ಗೊತ್ತಿಲ್ಲ. ಇದು ಅಲ್ಲ, ನಿಮ್ ಸಿನಿಮಾಗೆ ದೊಡ್ಡ ರೀಚ್ ಸಿಕ್ಬಿಡ್ತಲ್ಲ? ಅಲ್ಲ, ರೀಚ್ ಇದೆ ಸರ್, ನಮ್ ಸಿನಿಮಾ ಆರ್ಗ್ಯಾನಿಕ್ ಆಗಿ ಸಿಕ್ಕಿದ್ದೀನಿ, ಆರ್ಗ್ಯಾನಿಕ್ ಆಗಿ ಸಿಕ್ಕಿದೆ. ಆದ್ರೆ ವಿಷಯ ಏನಂತ ಹೇಳಿದ್ರೆ, ಇವಾಗ ಸಿನಿಮಾಗಳು ಮಾಡೋರು ನನಗೆ ಒಂದು UFO ಕ್ಯೂಬ್ ಕಂಟೆಂಟ್ ಅಪ್ಲೋಡ್ ಮಾಡ್ಬೇಕಾದ್ರೆ ಒಂದು ಸಿನಿಮಾ ಟೀಮ್ ಸಿಗುತ್ತೆ ನನಗೆ ಅಲ್ಲಿ. ಸಿನಿಮಾ ಟೈಟಲ್ ಮರ್ತೋಗ್ಬಿಟ್ಟಿದ್ದೀನಿ ನಾನು ಆಕ್ಚುಲಿ. ಅವ್ರನ್ನ ಸರ್ ನಾವು ಸಿಕ್ಕಾಪಟ್ಟೆ ಪ್ರಮೋಷನ್ ಮಾಡ್ಬಿಟ್ಟಿದೀವಿ ಸರ್, ನಮ್ ಸಿನಿಮಾ ನಿಮ್ಗೆ ರೀಚ್ ಆಗಿರ್ಬೇಕಲ್ವಾ ಅಂತ ಹೇಳಿದ್ರು. ನೀವು ಟೈಟಲ್ ಕೇಳಿದ್ದೆ ಅವತ್ತೇನ? ನಾನು ಸರ್ ನಿಮ್ ಸಿನಿಮಾ ಹೆಸರು ಸರ್ ಅಂತ ಹೇಳಿದೆ. ಗೊತ್ತಿಲ್ವಾ ನಿಮ್ಗೆ? ಸರ್ ನಾವು ಸಖತ್ ಪ್ರಮೋಷನ್ ಮಾಡಿದ್ವಿ ಸರ್, 60 ಲಕ್ಷ 70 ಲಕ್ಷ ಖರ್ಚು. ಸರ್ ಪ್ರಾಮಿಸ್ ಗೊತ್ತಿಲ್ಲ ಸರ್, ಬೇಜಾರ್ ಮಾಡ್ಕೊಂಬಿಡಿ, ಪ್ರಾಮಿಸ್ ಗೊತ್ತಿಲ್ಲ ಸರ್ ಸಿನಿಮಾ ಅಂತ ಹೇಳಿದೆ. ಅವ್ರಿಗೆ ಶಾಕ್ ಆಯ್ತು. ಅದೇ ನಾವು ಏನ್ ಅನ್ಕೊಂಡ್ಬಿಡ್ತೀವಿ ಅಂತ ಹೇಳಿದ್ರೆ, ಇವಾಗ ಲಕ್ಷ್ಮೀನಾರಾಯಣ ಅವರು ಒಂದು ಪೋಸ್ಟ್ ಹಾಕ್ತಾರೆ, ನಾನ್ ನೋಡ್ತೀನಿ, ನಾನ್ ಹಾಕೋ ಪೋಸ್ಟ್ ಇವ್ರು ನೋಡ್ತಾರೆ, ನಮ್ ಕಾಂಟ್ಯಾಕ್ಟ್ ಅಲ್ಲಿ ಇರೋರು ಮಾತ್ರ ಪೋಸ್ಟ್ಗಳು ನಮ್ದೆಲ್ಲ ಶೇರ್ ಆಗ್ತಾ ಇರುತ್ತೆ. ಓಹೋ ಒಳ್ಳೆ ಪ್ರಮೋಷನ್ ಆಗೋಯ್ತು ಗುರು ಅಂತ ಅನ್ಕೋತೀವಿ. ಆದ್ರೆ ರಿಯಲ್ ಲೈಫ್ ಅಲ್ಲಿ ಎಷ್ಟು ಪ್ರಮೋಷನ್ ಆಗಿದೆ, ಎಷ್ಟು ಪ್ರಮೋಷನ್ ಆಗಿಲ್ಲ ಅಂತ ಹೇಳೋದಕ್ಕೆ ಆಗಲ್ಲ. ವೆರಿ ಟ್ರೂ. ನಾವು ಸೋಷಿಯಲ್ ಮೀಡಿಯಾದಲ್ಲೆಲ್ಲ ಕಂಟೆಂಟ್ ಬಿಡ್ತಾ ಇರ್ತೀವಿ, ಯೂಟ್ಯೂಬ್ ಅಲ್ಲಿ ಬಿಡ್ತೀವಿ, ವ್ಯೂಸ್ ಅಷ್ಟಾಗುತ್ತೆ ಇಷ್ಟಾಗುತ್ತೆ, ಗೂಗಲ್ ಆಡ್ಸ್ ಕೊಡ್ತೀವಿ, ಎಲ್ಲಾ ಮಾಡ್ತೀವಿ. ಇವತ್ತು ನೀವ್ ಹೇಳ್ದಂಗೆ ಆಡಿಯನ್ಸ್ ನ ಥಿಯೇಟರ್ ಕರ್ಕೊಂಡ್ ಬರೋದು ಅಷ್ಟು ಬಿಗ್ ಚಾಲೆಂಜ್ ಇನ್ ಯಾವುದೂ ಇಲ್ಲ. ಇನ್ನ ಏನೇನೋ ಇದೆ ಸರ್ ಇಂಟರ್ನಲ್. ಹೇಳ್ಕೊಂಡ್ ಕುತ್ಕೊಂಡ್ಬಿಟ್ರೆ ಒಂದು ದಿನ ಬೇಕು ಹೇಳೋದಕ್ಕೆ. ಬೇಡ, ಇವಾಗ ಸಿನಿಮಾ ನೀವು ಮುಂದಿನ ದಿನಗಳಲ್ಲಿ ಸಿನಿಮಾಗಳು ಮಾಡೋದಕ್ಕೆ ಅವೆಲ್ಲವೂ ಕೂಡ ಈ ಅನುಭವಗಳು ಒಂದು ಪಾಠಗಳಾಗುತ್ತೆ ಅಂತ ನಾನು ಭಾವಿಸ್ತೀನಿ. ಇವಾಗ ಬಾಸ್ ಸಿನಿಮಾ ಬಗ್ಗೆ ಮಾತ್ರ ಮಾತಾಡೋಣ. ಫೈನಲಿ ಕನ್ನಡ ಆಡಿಯನ್ಸ್ಗೆ ಫಸ್ಟ್ ಡಿ ಬಾಸ್ ಅಭಿಮಾನಿಗಳಿಗೆ ಏನ್ ಹೇಳಕ್ ಬಯಸ್ತೀರಾ? ಇವಾಗ ನೀವು ಸಿನಿಮಾನ ಕೋಪ ಮಾಡ್ಕೊಂಡು ಬರ್ಬೋದು ನನ್ನ ಮೇಲೆ, ಏನ್ ನಮ್ ಬಾಸ್ ಬಗ್ಗೆ ಸಿನಿಮಾ ಮಾಡ್ಬಿಟ್ಟಿದ್ದಾರೆ ಹಂಗೆ ಹೆಂಗೆ ಅಂತೆಲ್ಲ ಅನ್ಕೊಂಡ್ ಬರ್ಬೋದು. ಆದ್ರೆ ನೀವು ಸಿನಿಮಾ ನೋಡಿದಾಗ ಅದು ಒರಿಜಿನಲ್ ರಿಯಾಲಿಟಿ ನಿಮಗೆ ಗೊತ್ತಾಗ್ಬಿಡುತ್ತೆ. ಆಮೇಲೆ ನೀವು ಒಂದು ಅಪ್ರಿಸಿಯೇಷನ್ ಕೊಟ್ಟು ಹೋಗ್ತೀರ. ಬೈಕೊಂಬರೋರು ನಾ ಅಪ್ರಿಸಿಯೇಷನ್ ಕೊಟ್ಬಿಟ್ಟು ಹೋಗ್ತೀರ. ಅದು ಈ ಸಿನಿಮಾದಲ್ಲಿರೋ ಮ್ಯಾಜಿಕ್. ಓಕೆ, ಕನ್ನಡ ಆಡಿಯನ್ಸ್ ಫೈನಲ್ ಏನ್ ಹೇಳಕ್ ಬಯಸ್ತೀರಿ? ನಮ್ಮ ಇಡೀ ಚಿತ್ರತಂಡದಿಂದ ನಾನು ರಾಯಭಾರಿಯಾಗಿ, ಮೋನಿಕಾ ರಾಯಭಾರಿಯಾಗಿ ನಾವೆಲ್ಲರಿಗೂ ಏನ್ ಕೇಳ್ಕೊಡೋದು ಅಂತ ಹೇಳಿದ್ರೆ, ಆಗಸ್ಟ್ ನಾನು ರಾಯಭಾರಿಯಾಗಿ, ವಂದಿತಾ ರಾಯಭಾರಿಯಾಗಿ ಇಡೀ ಕನ್ನಡ ಜನತೆಗೆ ಏನ್ ಕೇಳ್ಕೊಳ್ಳೋದು ಅಂತ ಹೇಳಿದ್ರೆ, ನಮ್ಮ ಕನ್ನಡ ಸಿನಿಮಾ ಬರೀ ಕರ್ನಾಟಕದಲ್ಲಿ ಮಾತ್ರ ರಿಲೀಸ್ ಆಗೋದು. ನೀವು ದಯವಿಟ್ಟು ಚಿತ್ರಮಂದಿರಕ್ಕೆ ಬಂದು ಆಗಸ್ಟ್ 7ನೇ ತಾರೀಕು ನಿಮ್ಮ ಆರೈಕೆಗಳು, ಆಶೀರ್ವಾದಗಳು ನಮಗೆ ಕೊಡಬೇಕು ಅಂತ ನಾವು ಕೇಳ್ಕೊಂತೀವಿ ಅಷ್ಟೇ. ಸೂಪರ್. ವಂದಿತಾ ಅವರೇ, ನಿಮ್ಮ ನೆಕ್ಸ್ಟ್ ಸಿನಿಮಾ ಕೂಡ ರಿಲೀಸ್ ಅಂತಕ್ಕೆ ಬಂದಿದೆ ಅಂತ ಕೇಳ್ಬಿಟ್ಟು AP ಅರ್ಜುನ್ ಅವರ ಪ್ರೊಡಕ್ಷನ್ ಅಲ್ಲಿ ಒಂದು ಮಾಡ್ತಿದ್ದೀರಾ, ಲಕ್ಷ್ಮೀಪುತ್ರ. ಅದು ಚಿಕ್ಕಣ್ಣ ಅವ್ರ ಜೊತೆ, ಸ್ಯಾಂಡ್ಲ್ವುಡ್ ಉಪಾಧ್ಯಕ್ಷರ ಜೊತೆ.
ಅದು ಎಲ್ಲಿವರೆಗೂ ಬಂದಿದೆ ಸಿನಿಮಾ? ಅದೇ ಕೊನೆ ಹಂತದಲ್ಲಿದೆ. Okay. ಅದು ಇನ್ನೇನೋ ರಿಲೀಸ್ಗೆ ರೆಡಿ ಆಗ್ತಿದೆ, ಆಲ್ಮೋಸ್ಟ್ ಆಗಿದೆ. ಈ ವರ್ಷ ಬಿಡುಗಡೆ ಆಗುತ್ತೆ. ತುಂಬಾ ಕಾಯ್ತಾ ಇದ್ದೀನಿ. ಸೂಪರ್. ಈ ಸಿನಿಮಾಗಳ ಹೊರತಾಗಿ ಬೇರೆ ಪ್ರಾಜೆಕ್ಟ್ಸ್ ಏನಾದ್ರು ತಗೋಬೇಕು, ಕತೆಗಳೆಲ್ಲ ಇದೆ. Okay. ಬಟ್ ಈಗ ಅದೊಂದ್ ಸ್ವಲ್ಪ ಶೂಟಿಂಗ್ ಬ್ಯಾಲೆನ್ಸ್ ಇದೆ, ಅದು ಮುಗಿಸಿ ತಗೊಳ್ಬೇಕು. ಇನ್ನೂ ಅನೌನ್ಸ್ಗಳಾಗಿಲ್ಲ ಯಾವನು ಇಲ್ಲ. ಅಫಿಷಿಯಲಿ? ಹಾ. ಓಕೆ. ಏನ್ ಬೇಸಿಕಲಿ ಏನ್ ಮಾಡ್ಕೊಂಡಿದ್ದೀರಾ ನೀವು? ನಾನು ಸಾಫ್ಟ್ವೇರ್ ಇಂಜಿನಿಯರ್, ಓಕೆ. 2 ವರ್ಷ ಕೆಲಸ ಮಾಡಿದ್ದೆ. ಕೆಲಸ ಮಾಡ್ತಾನು ಸಿನಿಮಾ ರಂಗಕ್ಕೆ ಬಂದಿದ್ದು. ಸಿನಿಮಾ ರಂಗದಲ್ಲಿ ಕೆಲಸ ಮಾಡ್ತಾ ಅಲ್ಲೂ ಕೆಲಸ ಮಾಡ್ತಾ ಇದ್ದೆ. ಅದಾದ್ಮೇಲೆ 2 ಸೊ ವೃತ್ತಿ ಬಿಟ್ಟು ಪ್ರವೃತ್ತಿಯಾಗಿ ಸಿನಿಮಾ ತಗೊಂಡಿದ್ರಿ, ಈಗ ಈ ಪ್ರವೃತ್ತಿನೇ ವೃತ್ತಿ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಹೌದು. ವೆರಿ ಗುಡ್. ಬಿಕಾಸ್ ಎಲ್ಲದಕ್ಕೂ ಕಾರಣಗಳಂತ ಇರುತ್ತಲ್ಲ ಎಲ್ಲರ ಲೈಫಲ್ಲೂ. ಅಷ್ಟು ಈಸಿ. ಅಂಡ್ ತಾಯಿ ಸರಸ್ವತಿ ನಂಗೆ ಅಷ್ಟು ಕಲೆಗಳು ಕೊಟ್ಟಿರುವಾಗ ಅದನ್ನ ಯೂಟಿಲೈಸ್ ಮಾಡ್ಕೊಬೇಕು ಅನ್ನೋದು ಅಂತ ಅಷ್ಟೇ. ಒಳ್ಳೇದಾಗ್ಲಿ. ಒಳ್ಳೇದಾಗ್ಲಿ ವಂದಿತಾ ಅವ್ರೆ. ನಿಮ್ಮ you. ಮುಂದಿನ ಎಲ್ಲಾ ಪ್ರಾಜೆಕ್ಟ್ಸ್ ದೊಡ್ಡ ಮಟ್ಟಕ್ಕೆ ಸಕ್ಸಸ್ ಆಗ್ಲಿ. ಈ ಸಿನಿಮಾ ನೀವು ಅಂದ್ಕೊಂಡಂತ ದೊಡ್ಡ ಸಕ್ಸಸ್ ಸಿಗ್ಲಿ. ಬೆಸ್ಟ್ ವಿಶಸ್ ನಿಮ್ಗೆ. ಥ್ಯಾಂಕ್ ಯು ಸೊ ಮಚ್. ತನುಷ್ ಅವರೇ, ಈ ಸಿನಿಮಾಗೋಸ್ಕರ ನೀವು ತುಂಬಾ ಸ್ಟ್ರಗಲ್ ಮಾಡ್ಕೊಂಡು ಸಿನಿಮಾ ರಿಲೀಸ್ ಮಾಡ್ತಾ ಇದ್ದೀರಾ, ಸಾಕಷ್ಟು ಪಾಠಗಳು ಕಲ್ತಿದ್ದೀರಾ. ಹೌದು. ಸೊ ನಿಮ್ಮ ಫ್ಯಾನ್ಸ್ ಅಂದ್ರೆ ಬಾಸ್ ಫ್ಯಾನ್ಸ್, ಸಿನಿಮಾದ ಕ್ಯಾರೆಕ್ಟರ್ ಡಿ ಬಾಸ್ ಫ್ಯಾನ್ಸ್ ಸೇರಿದಂತೆ ಕನ್ನಡ ಚಿತ್ರರಂಗದ ಎಲ್ಲಾ ಸ್ಟಾರ್ ಅಭಿಮಾನಿಗಳು ಕೂಡ ಈ ಸಿನಿಮಾ ಕೈ ಹಿಡಿಲಿ ಅಂತ ಹೇಳ್ತಾ, ಕನ್ನಡದ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ ಅಲ್ಲೇ ನೋಡಿ. ಯಾಕಂತಂದ್ರೆ ಒಂದು ಸಿನಿಮಾಗೆ ಸಿಕ್ಕಾಪಟ್ಟೆ ಎಫರ್ಟ್ಗಳನ್ನ ಹಾಕಿರ್ತಾರೆ. ಒಂದು ಸಿನಿಮಾ ಅಷ್ಟು ಈಸಿಯಾಗಿ ತೆರೆ ಮೇಲೆ ಬರೋದಕ್ಕೆ ಸಾಧ್ಯನೇ ಇಲ್ಲ. ಬರೀ ಹಣ ಅಷ್ಟೇ ಅಲ್ಲ, ಅಲ್ಲಿ ಬೆವರಿನ ಜೊತೆ ರಕ್ತ ಕೂಡ ಹರಿಸಿರ್ತಾರೆ ಸಾಕಷ್ಟು ಜನ. ಎಷ್ಟೋ ಜನರ ಭಾವನೆಗಳು ಅದರಲ್ಲಿ ತುಂಬಿಕೊಂಡಿರುತ್ತೆ. ಹಾಗಾಗಿ ಅದೊಂದು ಸಿನಿಮಾ ರೂಪ ಪಡ್ಕೊಳ್ಳೋದಕ್ಕೆ ಏನೆಲ್ಲ ಕಷ್ಟ ಕಾರ್ಪಣ್ಯಗಳಾಗಿರುತ್ತೆ ಅಂತಕ್ಕಂಥದ್ದು, ವರ್ಷಕ್ಕೆ 225ರಿಂದ 275, 300 ಸಿನಿಮಾಗಳು ಪ್ರೊಡಕ್ಷನ್ ಆಗುತ್ತೆ. ಆ ಸಿನಿಮಾ ಎಲ್ಲಾ ತಂಡದವ್ರಿಗೂ ಸೇಮ್ ಈಕ್ವಲ್ ಆಫ್ ಅಮೌಂಟ್ ಆಫ್ ಎನರ್ಜಿ, ಅಮೌಂಟ್ ಎಲ್ಲ ಖರ್ಚಾಗಿರುತ್ತೆ. ಹಾಗಾಗಿ ಸಿನಿಮಾಗಳನ್ನ ದಯವಿಟ್ಟು ಥಿಯೇಟರ್ಲ್ಲೇ ನೋಡಿ. ಇದೇ ಆಗಸ್ಟ್ 7ಕ್ಕೆ ಬಾಸ್ ಸಿನಿಮಾ ನಿಮ್ಮ ನೆಚ್ಚಿನ ಥಿಯೇಟರ್ಗಳಿಗೆ ಬರ್ತಾ ಇದೆ, ತಪ್ಪದೆ ನೋಡಿ ಅಂತ ಹೇಳ್ತಾ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.